ಪ್ರೋಟೀನ್ ಹೆಚ್ಚಿರುವ ಯಾರು ಬೇಕಾದರೂ ತಿನ್ನಬಹುದಾದ ಈವ್ನಿಂಗ್ ಸ್ನ್ಯಾಕ್ಸ್ ಈ ಸೋಯಾ ಕೀಮಾ ಕಟ್ಲೆಟ್. ಇದನ್ನು ತಯಾರಿಸೋಕೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪದಾರ್ಥಗಳನ್ನೇ ನಾವಿವತ್ತು ಬಳಸಿದ್ದೇವೆ. ಅದು ಯಾವುದು ಅಂತ ನೋಡೋಣ. ಮೊದಲಿಗೆ ಸೋಯಾ ಕೀಮಾ, ಬೇಯಿಸಿದ ಆಲೂಗಡ್ಡೆ, ಪುಡಿ ಮಾಡಿದಂತಹ ಅವಲಕ್ಕಿ, ಕಾರ್ನ್ಫ್ಲೋರ್, ಬೇಯಿಸಿ ತುರಿದ ಬೀಟ್ರೂಟ್ ಮತ್ತು ಕ್ಯಾರೆಟ್, ಬೇಯಿಸಿದ ಬಟಾಣಿ, ಒಂದು ಚಿಕ್ಕ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಕೆಲವಷ್ಟು ಮಸಾಲೆ ಪದಾರ್ಥಗಳು. ಒಂದು ಬಾಣಲೆಗೆ ಸುಮಾರು 4ರಿಂದ 5 ಚಮಚ ಅಡುಗೆ ಎಣ್ಣೆಯನ್ನು ಸೇರಿಸಿ ಅದು ಚೆನ್ನಾಗಿ ಕಾದ ನಂತರ 2 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇವೆ. ನಂತರ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿಯನ್ನು ಅದಕ್ಕೆ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಬಾಡಿಸ್ಕೊಳ್ಬೇಕು. ಬೇಯಿಸಿ ತುರಿದಂತಹ ಕ್ಯಾರೆಟ್ ಮತ್ತು ಆಲೂಗಡ್ಡೆಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು. ಆಲೂಗಡ್ಡೆ ಹಾಕೋದ್ರಿಂದ ಕಟ್ಲೆಟ್ನ ಒಳಗಿನಿಂದ ಮೃದುವಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ತರಕಾರಿಗಳನ್ನು ಬೇಯಿಸಿ ಹಾಕೋದ್ರಿಂದ ಹೆಚ್ಚಿನ ನೀರಿನ ಅಂಶವನ್ನು ಅವಾಯ್ಡ್ ಮಾಡ್ಬೋದು. ನಂತರ ಇದಕ್ಕೆ ಬೀಟ್ರೂಟ್ ಮತ್ತು ಬಟಾಣಿಯನ್ನು ಸೇರಿಸಿ ಕೊನೆಯಲ್ಲಿ ಸೋಯಾ ಕೀಮವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಸೋಯಾ ಪ್ರೋಟೀನ್ನ ಪವರ್ ಹೌಸ್ ಆಗಿದ್ದು, ಇಷ್ಟು ಪ್ರೋಟೀನ್ ವೆಜಿಟೇರಿಯನ್ಸ್ಗೆ ಬೇರೆ ಯಾವ ಪದಾರ್ಥದಲ್ಲೂ ಸಿಗಲ್ಲ. ಸುಮಾರು 100 ಗ್ರಾಮ್ ಸೋಯಾದಲ್ಲಿ ಬರೋಬ್ಬರಿ 52 ಗ್ರಾಮ್ ಪ್ರೋಟೀನ್ ಇರುತ್ತಂತೆ. ನಮ್ಮ ದೇಹಕ್ಕೆ ಬೇಕಾಗಿರೋ 9 ರೀತಿಯ ಅಮೈನೋ ಆಸಿಡ್ ಇದರಲ್ಲಿದೆ ಅಂತ ಹೇಳ್ತಾರೆ. ಈ ಥರ ಕಂಪ್ಲೀಟ್ ಪ್ರೋಟೀನ್ ವೆಜಿಟೇರಿಯನ್ಸ್ ಪದಾರ್ಥಗಳಲ್ಲಿ ಸಿಗೋದು ಅಪರೂಪನೇ ಸರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಮತ್ತು ಕೊನೆಯಲ್ಲಿ ಆಮ್ಚೂರ್ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಇವೆಲ್ಲವನ್ನು ಚೆನ್ನಾಗಿ ಬೈಂಡ್ ಮಾಡೋದಕ್ಕೆ ಸುಮಾರು 2ರಿಂದ 3 ಚಮಚದಷ್ಟು ಕಾರ್ನ್ಫ್ಲೋರ್ ಮತ್ತು 1 ಒಳಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ಶೇಪನ್ನು ಕೊಟ್ಕೊಳ್ತಾ ಇದ್ದೀವಿ. ನಿಮಗೆ ಇಷ್ಟವಾದ ಆಕಾರವನ್ನು ನೀವು ಕೊಡ್ಬೋದು. ವಿಡಿಯೋದಲ್ಲಿ ನೋಡ್ತಿರೋ ಅದಕ್ಕೆ ಕಾರ್ನ್ಫ್ಲೋರ್ ಸ್ಲರಿಯನ್ನು ನಾವಿಲ್ಲಿ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಸುಮಾರು 2-3 ಚಮಚ ಕಾರ್ನ್ಫ್ಲೋರಿಗೆ ಒಂದಷ್ಟು ನೀರು ಹಾಕಿ ಸ್ಲರಿನ ರೆಡಿ ಮಾಡ್ಕೊಂಡಿದ್ದೀವಿ. ಶೇಪ್ ಕೊಟ್ಟ ಈ ಅನ್ಕುಕ್ಡ್ ಕಟ್ಲೆಟನ್ನು ಸ್ಲರಿಯಲ್ಲಿ ಅದ್ದಿ ನಂತರ ಕೋರ್ಸ್ ಆಗಿ ಪುಡಿ ಮಾಡಿದ ಅವಲಕ್ಕಿಯಲ್ಲಿ ಹೊರಳಿಸಿ ಸೀದಾ ಕಾದ ಕಾವಲಿ ಮೇಲೆ ಹಾಕಿ ಎರಡೂ ಬದಿಯಲ್ಲಿ ಹೊಂಬಣ್ಣ ಬರೋವರೆಗೂ ಬೇಯಿಸಿಕೊಂಡ್ರೆ ರುಚಿಯಾದ ಸೋಯಾ ಕೀಮಾ ಕಟ್ಲೆಟ್ ಸಿದ್ಧವಾಗುತ್ತೆ. ಕೊತ್ತಂಬರಿ ಚಟ್ನಿ ಜೊತೆ ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ. ಈ ಕಟ್ಲೆಟನ್ನು ನಿಮ್ಮ ಮನೆಯಲ್ಲಿ ಮಾಡೋದು ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ಮತ್ತೆ ಸಿಗೋಣ.